ಉಪವಾಸ ಕಾಲದ 40ನೇ ಶುಕ್ರವಾರದ ಆಧ್ಯಾತ್ಮಿಕ ಚಿಂತನೆ. ಉಪವಾಸ ಕಾಲದ ಈ 40ನೇ ಶುಕ್ರವಾರವು ಅತ್ಯಂತ ವಿಶಿಷ್ಟವಾದದ್ದು. ಅನೇಕ ಕ್ರೈಸ್ತ ಸಂಪ್ರದಾಯಗಳಲ್ಲಿ ಇಂದು ಅಧಿಕೃತ 40 ದಿನಗಳ ಉಪವಾಸದ ಅವಧಿಯ ಮುಕ್ತಾಯದ ದಿನ ಮತ್ತು ಅತ್ಯಂತ ಪವಿತ್ರ ವಾರಕ್ಕೆ ಮುನ್ನುಡಿಯಾಗಿದೆ. ಈ ದಿನವು ನಮ್ಮನ್ನು ಮರುಭೂಮಿಯ ಮೌನದಿಂದ ಯೆರೂಸಲೇಮಿನ ಕಷ್ಟದ ಹಾದಿಗಳತ್ತ ಕರೆದೊಯ್ಯುತ್ತದೆ. ಯೇಸು ಸ್ವಾಮಿ ಮರುಭೂಮಿಯಲ್ಲಿ 40 ದಿನಗಳ ಕಾಲ ಉಪವಾಸವಿದ್ದು ಸೈತಾನನ ಶೋಧನೆಗಳನ್ನು ಎದುರಿಸಿದರು. ಈ 40ನೇ ಶುಕ್ರವಾರವು ನಮ್ಮ ಸ್ವಯಂ ನಿಯಂತ್ರಣ ಮತ್ತು ಶಿಸ್ತಿನ ಪರಾಕಾಷ್ಠೆಯನ್ನು ಸೂಚಿಸುತ್ತದೆ. ನಾವು ಈ 40 ದಿನಗಳಲ್ಲಿ ಎದುರಿಸಿದ ಆಧ್ಯಾತ್ಮಿಕ ಸವಾಲುಗಳು ನಮ್ಮನ್ನು ಕ್ರಿಸ್ತನ ಕಡೆಗೆ ಎಷ್ಟು ಹತ್ತಿರ ತಂದಿವೆ ಎಂದು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಇಂದು ನಮ್ಮ ವಿಶ್ವಾಸದ ಪರೀಕ್ಷೆ ಮುಗಿದು ಸಮರ್ಪಣೆಯ ಹಂತ ಆರಂಭವಾಗುತ್ತಿದೆ. ಪ್ರತಿ ಶುಕ್ರವಾರವೂ ನಮಗೆ ಯೇಸುವಿನ ಶಿಲುಬೆಯ ಮರಣವನ್ನು ನೆನಪಿಸುತ್ತದೆ. ಆದರೆ ಈ 40ನೇ ಶುಕ್ರವಾರವು ವಿಶೇಷವಾದುದು, ಏಕೆಂದರೆ ಇದು ಪವಿತ್ರ ವಾರಕ್ಕಿಂತ ಮುಂಚಿನ ಕೊನೆಯ ಶುಕ್ರವಾರ. ಈಗೋ ನಾನು ಬರುತ್ತಿದ್ದೇನೆ ಎಂದು ತಂದೆಯಾದ ದೇವರಿಗೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟ ಯೇಸುವಿನಂತೆ ನಾವು ಕೂಡ ಈ ಜೀವನದ ಸಕಲವನ್ನು ದೇವರಿಗೆ ಅರ್ಪಿಸಲು ಸಿದ್ಧರಾಗಿರಬೇಕು. 40 ದಿನಗಳ ಕಾಲ ನಾವು ಮಾಡಿದ ಪ್ರಾರ್ಥನೆ, ದಾನ ಮತ್ತು ಉಪವಾಸಗಳು ನಮ್ಮ ಹೃದಯದ ಮೇಲಿನ ಕಠಿಣ ಪದರವನ್ನು ಕರಗಿಸಿರಬೇಕು. ಈ ದಿನ ನಮ್ಮೊಳಗಿನ ದ್ವೇಷ, ಅಸೂಯೆ ಮತ್ತು ಅಹಂಕಾರವನ್ನು ಪೂರ್ಣವಾಗಿ ತೊರೆದು ಯೇಸುವಿನ ಪೀಡೆಗಳಲ್ಲಿ ಭಾಗಿಗಳಾಗಲು ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ನನ್ನ ಇಚ್ಛೆಯಲ್ಲ, ನಿನ್ನ ಇಚ್ಛೆಯೇ ಆಗಲಿ ಎಂಬ ಶರಣಾಗತಿಯೇ ಈ ದಿನದ ಮಂತ್ರವಾಗಲಿ. ನಾಳೆಯ ನಂತರ ಬರುವ ಓಶಾನ ಭಾನುವಾರದಿಂದ ಯೇಸುವಿನ ಅಂತಿಮ ಹೋರಾಟದ ದಿನಗಳು ಆರಂಭವಾಗುತ್ತದೆ. ಈ 40ನೇ ಶುಕ್ರವಾರವು ನಮ್ಮನ್ನು ಆಧ್ಯಾತ್ಮಿಕವಾಗಿ ಗಟ್ಟಿಗೊಳಿಸುತ್ತದೆ. ಇದು ಕೇವಲ ಉಪವಾಸದ ಅಂತ್ಯವಲ್ಲ, ಬದಲಾಗಿ ಕ್ರಿಸ್ತನೊಂದಿಗೆ ಕಷ್ಟ ಅನುಭವಿಸಲು ಮತ್ತು ಅವರೊಂದಿಗೆ ಪುನರುತ್ಥಾನದ ಮಹಿಮೆಯಲ್ಲಿ ಪಾಲ್ಗೊಳ್ಳಲು ಬೇಕಾದ ಸಿದ್ಧತೆ ಕೂಡ ಆಗಿರುತ್ತದೆ. ಪರಮ ಪ್ರೀತಿಯ ಯೇಸುವೆ, ಈ 40ನೇ ಶುಕ್ರವಾರದಂದು ನಾವು ಶಿಲುಬೆಯ ಪಾದದ ಬಳಿ ಬಂದು ನಿಂತಿದ್ದೇವೆ. ಈ 40 ದಿನಗಳ ಹಾದಿಯಲ್ಲಿ ನೀನು ನಮ್ಮನ್ನು ನಡೆಸಿದ್ದಕ್ಕಾಗಿ ವಂದನೆಗಳು. ಮುಂಬರುವ ಪವಿತ್ರ ದಿನಗಳಲ್ಲಿ ನಿನ್ನ ಪೀಡೆ ಮರಣಗಳನ್ನು ಭಕ್ತಿಯಿಂದ ಧ್ಯಾನಿಸಲು ನಮಗೆ ಕೃಪೆ ನೀಡು. ನಮ್ಮ ಹೃದಯಗಳನ್ನು ನಿನ್ನ ಪ್ರೀತಿಯಿಂದ ತುಂಬಿಸು ಮತ್ತು ಪಾಪದಿಂದ ಮುಕ್ತರಾಗಿ ಹೊಸ ಜೀವನದತ್ತ ಸಾಗಲು ನಮಗೆ ಶಕ್ತಿಯನ್ನು ದಯಪಾಲಿಸು. ಆಮೇನ್.